ಹಲೋ ಫ್ರೆಂಡ್ಸ್, ಎಲ್ರಿಗೂ ಗ್ಲೋಬಲ್ ಆನ್ಲೈನ್ ಕನ್ನಡಗೆ ಸ್ವಾಗತ. ಸೊ ಕರ್ನಾಟಕ ಸೆಟ್ 2025ನ ಕ್ಲಿಯರ್ ಮಾಡಲು 5 ಸೂತ್ರಗಳು. ಸೊ ಈ 5 ಸೂತ್ರಗಳನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ಕ್ಲಿಯರ್ ಮಾಡ್ತೀರಾ. ಮೊದಲನೇ ಸೂತ್ರ ಸಿಲೆಬಸ್ ಅನಲೈಸಿಸ್. ಸೊ ನೀವು ನಿಮ್ಮ ಸಿದ್ಧತೆಯನ್ನು ಆರಂಭ ಮಾಡುವ ಮೊದಲು ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಪತ್ರಿಕೆಗಳ ಸಿಲೆಬಸ್ ಅನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಯೂನಿಟ್ಸ್, ಸಬ್ ಯೂನಿಟ್ಸ್ ಎಲ್ಲವನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಂತರ ಎರಡನೇ ಸ್ಟೆಪ್ಗೆ ಹೋಗಿ. ಸೆಕೆಂಡ್ ಸ್ಟೆಪ್ ಇಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ನಿಮ್ಮ ಸಿದ್ಧತೆಯನ್ನು ಆರಂಭ ಮಾಡುವುದಕ್ಕಿಂತ ಮೊದಲು 5 ರಿಂದ 6 ವರ್ಷದ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಎಲ್ಲ ಪ್ರಶ್ನೆಗಳನ್ನ ಉತ್ತರಗಳನ್ನ ವಿವರಣೆ ಸಹಿತ ಸಾಲ್ವ್ ಮಾಡ್ಕೊಳ್ಬೇಕು. ನಂತರ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ, ಯಾವ ಟಾಪಿಕ್ಸ್ ನಿಂದ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಎಂಬುದನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾದ ನಂತರ ಥರ್ಡ್ ಸ್ಟೆಪ್ ಸೆಲ್ಫ್ ನೋಟ್ಸ್. ಸೊ ನೀವು ನಿಮ್ಮ ಸಿದ್ಧತೆಯನ್ನು ಆರಂಭಿಸಲು ಸೆಲ್ಫ್ ನೋಟ್ಸ್ ಒಂದಿಗೆ ಆರಂಭ ಮಾಡಲೇಬೇಕಾಗುತ್ತೆ. ಸೊ ನೀವು ನಿಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂತಹ ಕೆಸೆಟ್ ಪ್ರಿಪರೇಷನ್ಗಾಗಿ ಹಲವಾರು ಆಥರೈಸ್ಡ್ ಬುಕ್ಸ್ಗಳು ಸಿಗ್ತಾ ಇದ್ದಾವೆ. ಈ ಬುಕ್ಸ್ಗಳಿಂದ ನೀವು ಪ್ರಿಪರೇಷನ್ ಅನ್ನ ಮಾಡಬಹುದು. ಇಂಟರ್ನೆಟ್ ನಿಂದ ನೀವು ಮಾಹಿತಿಗಳನ್ನ ಪಡೆದುಕೊಳ್ಬಹುದು. ಸೊ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಅಧ್ಯಯನ ಮಾಡಿ ನಿಮ್ಮದೇ ಆದ ಶಾರ್ಟ್ ನೋಟ್ಸ್ ಅನ್ನ ತಯಾರು ಮಾಡ್ಕೊಳ್ಳಿ. ಸೊ ಇದಾದ ನಂತರ ಫೋರ್ತ್ ಸ್ಟೆಪ್ ಇಸ್ ರಿವಿಷನ್. ಸೊ ರಿವಿಷನ್ಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಡಲೇಬೇಕಾಗುತ್ತೆ. ಸೊ ನಿಮ್ಮ ಎಕ್ಸಾಮಿನೇಷನ್ ಆರಂಭವಾದಕ್ಕಿಂತ ಒಂದು ತಿಂಗಳ ಮೊದಲಾದ್ರೂ ನೀವು ರಿವಿಷನ್ ಅನ್ನ ಮಾಡಲೇಬೇಕಾಗುತ್ತೆ. ಸೊ ನೀವು ಎಷ್ಟು ರಿವಿಷನ್ ಅನ್ನ ಮಾಡ್ತೀರಾ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ರಿವಿಷನ್ ಅಲ್ಲಿ ನೀವು ಹೆಚ್ಚಾಗಿ MCQ ಸಾಲ್ವ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಕೊನೆಯ ಸ್ಟೆಪ್ ಮಾಕ್ ಟೆಸ್ಟ್. ಸೊ ನೀವು ಹೆಚ್ಚಿನ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗಲೇಬೇಕಾಗುತ್ತೆ. ಸೊ ಇಂದಿನ ಕಾಲದಲ್ಲಿ ಹಲವಾರು ಕೋರ್ಸ್ಗಳು ನಿಮಗೆ ಮಾಕ್ ಟೆಸ್ಟ್ಗಳು ಸಿಗ್ತಾ ಇದಾವೆ ಆನ್ಲೈನ್ ಅಲ್ಲಿ. ಸೊ ಈ ಮಾಕ್ ಟೆಸ್ಟ್ ಗಳನ್ನು ನೀವು ಅಟೆಂಡ್ ಆಗೋದ್ರ ಮೂಲಕ ನಿಮ್ಮ ಸಿದ್ಧತೆಯನ್ನ ಪರೀಕ್ಷೆ ಮಾಡ್ಕೊಳ್ಬಹುದು. ಸೊ ಇದರಿಂದ ನಿಮಗೆ ಯಾವ ಯೂನಿಟ್ ನಲ್ಲಿ ನೀವು ಸಿದ್ಧರಾಗಿದ್ದೀರಿ, ಯಾವ ಯೂನಿಟ್ ನಲ್ಲಿ ಇನ್ನೂ ಪ್ರಿಪರೇಷನ್ ಮಾಡ್ಬೇಕಂತ ನಿಮಗೆ ಒಂದು ಐಡಿಯಾ ಬರ್ತಾ ಇದೆ. ಸೊ ಈ 5 ಸ್ಟೆಪ್ ಗಳನ್ನ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ಕ್ಲಿಯರ್ ಮಾಡೇ ಮಾಡ್ತೀರಾ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.